ನಮಸ್ಕಾರ ಗುರು, ಹೇಗಿದ್ದೀರಾ ಎಲ್ರು? ನನ್ನ ಪ್ರಕಾರ ನಿನ್ನೆ ಫಸ್ಟ್ ವಿಡಿಯೋ ಮಾಡಿದ್ದು ಯಾರಿಗೂ ಇಷ್ಟ ಆಗಿಲ್ಲ ಅನ್ಸುತ್ತೆ. ಪರವಾಗಿಲ್ಲ, ಹಂಗಂತೇಳಿ ನನ್ನ ಹಠ ನನ್ನ ಜಿದ್ದಿ ಬಿಡ್ತೀನಿ ಅಂತ ಅನ್ಕೋಬೇಡಿ. ನಾನು ಕಂಟಿನ್ಯೂ ಪೋಸ್ಟ್ ಮಾಡ್ತಾ ಇರ್ತೀನಿ. ದಟ್ ಈಸ್ ಮೈ ಗೋಲ್ ಅಂಡ್ ದಟ್ ಮೈ ಮೇನ್ ಮೋಟಿವ್ ಈಸ್ ಎಲ್ರು ಬೆಟರ್ ವರ್ಷನ್ ಆಗ್ಲೇಬೇಕು. ಪ್ರತಿಯೊಬ್ಬ ಮನೆಯಲ್ಲೂ ಬೆಟರ್ ವರ್ಷನ್ ಆಗ್ಲೇಬೇಕು. ಸೊ ಮುಂದೋಗೋಣ. ಅಲ್ಲ, ನನಗೆ ಒಂದ್ ಗೊತ್ತಾಗ್ಲಾರ್ದು ಏನಂದ್ರೆ, ಪ್ರತಿಯೊಬ್ಬ ಕನ್ಸ್ ಕಾಣ್ತಾನ, ಅದನ್ನ ಸಾಧನೆ ಮಾಡ್ಬೇಕಂದ್ರೆ ಕಣ್ಣ ನೀರ್ ತಗೊಂತಾನೆ, ಯಾವನ್ ಮಾಡ್ತಾನಂತ ಮೈ ಸೊಂಬೇರಿತಾನೆ ಇರ್ತೈತೆ. ನಾ ಒಂದ್ ಹೇಳ್ತೀನಿ, ಇಷ್ಟ ಆದ್ರೆ ಕನ್ಸನ್ನ ಕಂಡ್ರಿ, ಅದನ್ನ ಸಾಧನೆ ಮಾಡ್ತೀವಿ ಅನ್ಕೊಂಡ್ರೆ, ಇಲ್ಲ ಅಂದ್ರೆ ಕನ್ಸನ್ನ ಕಾಣಕ್ಕೆ ನೀವು ಅರ್ಹರಿಲ್ಲ. ನಾನ್ ಎದಕ್ಕೆ ಹೇಳಾಕತ್ತೀನಿ ಅಂದ್ರ, ಜೀವನದೊಳಗ ಸಾಧನೆ ಅನ್ನೋದು ಬಹಳ ಮುಖ್ಯ ಆಕತಿ. ಯಾಕಂದ್ರೆ ಭೂಮಿ ಮೇಲೆ ಸುಮ್ನೆ ಹುಟ್ಟಿಲ್ಲ ನಾವು, ಏನೋ ಒಂದ್ ಸಾಧನೆ ಮಾಡೋದಕ್ಕೋಸ್ಕರ ಹುಟ್ಟಿದೀವಿ. ಕೆಲವೊಂದ್ಸಾರಿ ನಾನು ನೋಡ್ತಾ ಇರ್ತೀನಿ, ಫೇಲ್ಯೂರ್ ಆದ್ಕೊಳ್ಳೆ ಜೀವನನೇ ಹೋಯ್ತು ಅನ್ಕೋತಾರೆ. ಕೆಲವೊಂದು ಟೆಸ್ಟ್ಗಳು ಹೋಯ್ತಂದ್ರೆ ಜೀವನನೇ ಮುಗೀತು ಅನ್ಕೋತಾರೆ. ಏನಕ್ಕೆ ಅನ್ಕೋತೀರಾ? ಫಸ್ಟ್ ಆಫ್ ಆಲ್, ಲೈಫ್ ಇನ್ನು ಇವಾಗ ಸ್ಟಾರ್ಟ್ ಆಗೈತೆ ಅನ್ಕೊಳ್ಳಿ. ಯಾವಾಗ್ಲೂ ಇಟ್ ಈಸ್ ಜಸ್ಟ್ ಸ್ಟಾರ್ಟ್. ಜೀವನದಾಗ ಯಾವಾಗ್ಲೂ ರಿಸ್ಕ್ ತಗೊಳೋದನ್ನ ಬಹಳ ಕಲೀರಿ. ಒಬ್ರೇ ರಿಸ್ಕ್ ತಗೊಳ್ಳಿ, ಒಬ್ರೇ ಗೆಲ್ಲದ್ ಕಲೀರಿ. ಯಾಕಂದ್ರೆ ಸುಮ್ನೆ ಯಾವ್ದು ಬರಲ್ಲ ಅಲ್ವಾ. ನಾವು ಬಡತನದಿಂದ ಬಂದವರು, ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಅಲ್ವಾ. ಸೊ ವಿ ಶುಡ್ ಸ್ಟ್ರಗಲ್ ಅವರ್ ಸೆಲ್ಫ್ ಅಂಡ್ ಬಿಲ್ಡ್ ಅವರ್ ಸೆಲ್ಫ್. ಸೊ ಇದು ಆಗಿತ್ತು ಈ ಸೆಕೆಂಡ್ ವಿಡಿಯೋ. ಥರ್ಡ್ ವಿಡಿಯೋ ಪೀಕ್ ಲೆವೆಲ್ಗೆ ಇರ್ತೈತಿ. ಈ ವಿಡಿಯೋ ಇಷ್ಟ ಆದರೆ ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಥರ್ಡ್ ವಿಡಿಯೋ ಮಾತ್ರ ಎಕ್ಸ್ಟ್ರೀಮ್ ಲೆವೆಲ್ ಇರ್ತೈತಿ. ಮುಂದಿನ ಅಪ್ಡೇಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಷ್ಟ ಆದರೆ ಮಾತ್ರ. ಥ್ಯಾಂಕ್ ಯು ಸೋ ಮಚ್.